2025 and KSET in general paper. ಜನರಲ್ ಪೇಪರಲ್ಲಿ ಟೋಟಲಾಗಿ 50 ಕ್ವಶನ್ಸು, ಮಾರ್ಕ್ಸ್ 100 ಮಾರ್ಕ್ಸ್ ಇದೆ. ದಟ್ ಈಸ್ ಒನ್ ಆಫ್ ಜನರಲ್ ಮಾರ್ಕ್ಸ್. ಜನರಲ್ ಕ್ವಶನ್, ಜನರಲ್ ಸಬ್ಜೆಕ್ಟ್ ಇದು. ಜನರಲ್ ಸಬ್ಜೆಕ್ಟಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ಗೆ ಆ್ಯಕ್ಚುಲಿ ಆನ್ಸರ್ ಆನ್ಸರ್ 3. and next one second question ge option 2 and 40 marks. then option 3 ge ಏನಾಗಿದೆ, option 3 ge 2 and option 4 ಅಂದರೆ question number 4 ge option 3 5 ge, that is one of 60%. then sixth question ge ಅಂದರೆ ಮ್ಯಾಥ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ನು, ಅದರಲ್ಲಿ ಆನ್ಸರು 1 ಬರುತ್ತೆ. ನೆಕ್ಸ್ಟ್ ಒನ್ ಸೆವೆಂತ್ ಒನ್ ಇದೆ, ಅಂದರೆ ಸ್ಟೇಟ್ಮೆಂಟು ಟ್ರೂ ಅಬೌಟ್ ದ CC ಆ್ಯಂಡ್ BCC ಫೀಲ್ಡ್ಸ್ ಇಂದ ಇಮೇಲನ್ನು ಇದು ಮಾಡಬೇಕು, ಅದಕ್ಕೆ ಆಪ್ಷನ್ನು 3rd ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಏಯ್ತ್ ಒನ್, ಕನ್ಸಿಡರ್ ದ ಫಾಲೋಯಿಂಗ್ ಆಫ್ ದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ S1 ಮತ್ತು S2. ಇದರಲ್ಲಿ ಆಪ್ಷನಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನೋ ಸ್ಟೇಟ್ಮೆಂಟ್ನ ಕನ್ಸಿಡರ್ ಮಾಡಬೇಕು, ಅದಕ್ಕೆ ಆಪ್ಷನ್ 3 ಬರುತ್ತೆ. ನೆಕ್ಸ್ಟ್ ಒನ್ ನೈನ್ತ್ ಒನ್ನಲ್ಲಿ ಅಂದರೆ CIT ಇಂಪ್ರೂವ್ ದ ಸ್ಟೂಡೆಂಟ್ ಆಫ್ ಲರ್ನಿಂಗಲ್ಲಿ ಆಪ್ಷನ್ 3 ಇದೆ ಆನ್ಸರು. 10th ಒನ್ನು ನನಗೆ ಅಪ್ರಾಕ್ಸಿಮೇಟ್ಲಿ ಗೊತ್ತಿಲ್ಲ, ಬಟ್ ಅದನ್ನು ಕೀ ಆನ್ಸರ್ ಬಿಟ್ಟಾಗ ನೋಡ್ಕೋಬೇಕು. ಬಟ್ 11th ಒನ್ಗೆ ಆಪ್ಷನ್ 3 ಇದೆ, ಆಪ್ಷನ್ 3. 12th ಒನ್ನಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟು, ಯಾವುದದು ಅಂದರೆ ಕರೆಕ್ಟಾಗಿದೆ, ಆ ಸ್ಟೇಟ್ಮೆಂಟ್ ಕರೆಕ್ಟಾಗಿರೋದು ಅಂದರೆ ನನಗೆ ACD ಕರೆಕ್ಟಾಗಿದೆ ಸ್ಟೇಟ್ಮೆಂಟು. 12ಗೆ 2 ಆಪ್ಷನ್ 2. ಹಂಗೆ 13ಗೆ ಆಪ್ಷನ್ 2 ಇದೆ, ಇನ್ಇಕ್ವಾಲಿಟಿ, ರೆಡ್ಯೂಸಿಂಗ್ ದ ಇನ್ಇಕ್ವಾಲಿಟಿ. ಆ್ಯಂಡ್ 14th ಕ್ವಶನ್ಗೆ ಆಪ್ಷನ್ ಸೆಕೆಂಡ್ ಒನ್ನು. ಹಾಗೆ 15th ಕ್ವಶನ್ಗೆ ಆಪ್ಷನ್ ಓನ್ಲಿ, ಅಂದರೆ ಕನ್ಸಿಡರ್ ದ ಫಾಲೋಯಿಂಗ್ ಆಫ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಇಂಟರ್ಸೆಕ್ಷನಲ್ ಸೋಲಾರ್ ಬಗ್ಗೆ ಕೇಳಿರೋದ್ರಿಂದ ಇದರಲ್ಲಿ ಯಾವುದಾದ್ರು ಒಂದು ಕ್ವಶನು ಟ್ರೂ ಅಂತ ಕೇಳ್ತಾ ಇರೋದ್ರಿಂದ ಅವರು ಏನು ಕೊಟ್ಟಿದ್ದಾರೆ, ಯಾವುದು ಟ್ರೂ ಅನ್ನೋದು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್ ಇಸ್ ಟ್ರೂ, ಸೆಕೆಂಡ್ ಒನ್ ಫಾಲು, ಥರ್ಡ್ ಒನ್ ಫಾಲು, D ಒಂದು ಫಾಲ್ ಇದೆ. ಅದ್ರ ಯಾವುದನ್ನು ನಾವು ಮೆನ್ಷನು ಆಪ್ಷನ್ D, ಅದಕ್ಕೆ ಕರೆಕ್ಟ್ ಆನ್ಸರ್ ಬರುತ್ತೆ. ಹಾಗೆ 16th ಆಪ್ಷನ್ 2 ಇದೆ, ಅಂದರೆ ಬುದ್ಧಿಸ್ಟ್ ಎಜುಕೇಷನಲ್ಲಿ ಏನು ಪನಿಷ್ಮೆಂಟ್ ಕೊಡ್ತಾರೆ ಅಂತಂದರೆ ಅದು ಫಿಸಿಕಲ್ ಪನಿಷ್ಮೆಂಟ್ ಮಾತ್ರ ಅವ್ರು ಕೊಡೋದು. ಹಾಗೆ 17th ಬಂತು, ಅದಕ್ಕೆ ಆಪ್ಷನ್ D ಇದೆ ಆನ್ಸರು. ಅಂದರೆ ಇಲ್ಲೇನು ಕೊಡ್ತಾರೆ, ಪೋಸ್ಟ್ ಇಂಡಿಪೆಂಡೆನ್ಸ್ ಎಜುಕೇಷನ್ ಆ್ಯಂಡ್ ಕಮಿಷನ್ ಪಾಲಿಸಿಲಿ ಯೂನಿವರ್ಸಲ್ ಎಜುಕೇಷನ್ ಆ್ಯಂಡ್ ಕಮಿಷನರ್ ಅಂದರೆ ಯಾವುದನ್ನು ಕನ್ಸಿಡರ್ ಮಾಡುತ್ತೆ, ಅದು 1948 ಅಂದರೆ 1948ರಿಂದ 49. ಹಾಗೆ ನೆಕ್ಸ್ಟ್ ಒನ್ ಸೆಕೆಂಡರಿ ಎಜುಕೇಷನ್ ಕಮಿಷನರ್ ಬರೋದು ಫಸ್ಟ್ ಒನ್ 1952-53 ಬರುತ್ತೆ. ಆಗ ಇಂಡಿಯನ್ ಎಜುಕೇಷನ್ ಆ್ಯಂಡ್ ಕಮಿಷನರ್ ಬರೋದು ಎಷ್ಟು ಬರುತ್ತೆ, 1964ರಿಂದ 66. ಫಸ್ಟ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಅಂತ ಬಂದರೆ ಅದೇನಾಗುತ್ತೆ ನನಗೆ ಫೋರ್ತ್ ಒಂದು 1968 ಕನ್ಸಿಡರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಒನ್ 18th ಬಂತು, 18th ಒನ್ಗೆ ಆಪ್ಷನ್ 1. ಹಾಗೆ 19th ಒನ್ಗೆ ಆ್ಯಕ್ಚುಲಿ C ಆಪ್ಷನ್ನು. 20th A ಇದೆ. 21ಗೆ ಮ್ಯಾಥ್ ದ ಫಾಲೋಯಿಂಗ್ ಇದೆ, ಮ್ಯಾಥ್ ದ ಫಾಲೋಯಿಂಗ್ಗೆ ಆಪ್ಷನ್ನು D. 22ಗೆ 2 ಇದೆ, 2. ಆ್ಯಂಡ್ 23ಗೆ ನನಗೆ ಆ್ಯಕ್ಚುಲಿ ಇದಕ್ಕೂ ನನಗೆ ಆನ್ಸರ್ ಗೊತ್ತಿಲ್ಲ, ಒಂದು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ಬೋದು, ಬಟ್ ಇದು ಗೊತ್ತಿಲ್ಲದಕ್ಕೆ ನಾನು ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬರೋದು 24, 20ವರೆಗೆ ಸೆಕೆಂಡ್ ಒನ್ ಆನ್ಸರು. 25ಗೆ ಇದು ಮ್ಯಾಥ್ ದ ಫಾಲೋಯಿಂಗ್ಗೆ, ಬಟ್ ಇದು ಆನ್ಸರು 2 ಇದೆ. ಓಕೆನಾ. ನೆಕ್ಸ್ಟ್ ಒನ್ 26th ಆಪ್ಷನ್ 20 ಅಂದರೆ 3 ಆಪ್ಷನ್ ಬರುತ್ತೆ. 27ಗೆ ಇಲ್ಲೇನು ಬರುತ್ತೆ, C ಇದೆ ಆಪ್ಷನ್ನು. 28ಗೆ ಆಪ್ಷನ್ D ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಒನ್ 29ಗೆ ಆಪ್ಷನ್ 3, ಅಂದರೆ ಯಾರು ಅದನ್ನು
ಫೀಲ್ಡ್ ಸೊಸೈಟಿ ಸೈನ್ಸ್ ಆಫ್ ಎಜುಕೇಷನ್ ಮಾಡೋದು ಅಂದರೆ ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅವರು ಅದನ್ನು ಮಾಡಿದ್ದು. ಆ್ಯಂಡ್ 13th ಬಂತು 3 ಇದೆ, ಸಾರಿ 2, ಆಪ್ಷನ್ 2 ಆನ್ಸರು. ಇನ್ನು ನೆಕ್ಸ್ಟ್ ಬರೋದು ನೆಕ್ಸ್ಟ್ ಒನ್ನಲ್ಲಿ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಒನ್ಲಿ ಇದಕ್ಕೆ ಬರೋದು ಆಪ್ಷನ್ನು 31ಗೆ ಆಪ್ಷನ್ನು ಇದು 31ಗೆ 1, 32ಗೆ ಸೆಕೆಂಡ್ ಒನ್ನು, 33ಗೆ ಫಸ್ಟ್ ಒನ್ನು, 34ಗೆ ಲಾಸ್ಟ್ ಒನ್ನು, ಹಂಗೆ 35 ಇದೆ. 35ಗೂ ಸುಧಾ ಲಾಸ್ಟ್ ಒನ್ನು, 36ಗೆ 35ಗೆ ಲಾಸ್ಟ್ ಒನ್ನು, 36ಗೆ ಲಾಸ್ಟ್ ಒನ್ನು, 37ಗೆ ಇಲ್ಲಿ ಈ ಡಿ ವಿ ಅಂದರೆ ಆನ್ಸರ್ ಬರೋದು ಆಪ್ಷನಲ್ ಸಿ ಬರುತ್ತೆ ಇದಕ್ಕೆ. ಹಾಗೆ ಹ್ಯಾಂಡ್ ರಿಟನ್ ಒನ್ 38ಗೆ ಆಪ್ಷನ್ 2, 39ಗೆ ಇಲ್ಲಿ ಆಪ್ಷನ್ 1 ಇದೆ. ಹಾಗೆ 40ಗೆ 3 ತೊಗೊಳ್ಳಿ, 41ಗೆ 1 ಕನ್ಸಿಡರ್ ಮಾಡಿ. 42ಗೆ ಏನು ಬರುತ್ತೆ ಆಪ್ಷನ್ 3 ಇದೆ, ಆಪ್ಷನ್ 3. ನೆಕ್ಸ್ಟ್ ಒನ್ 41ಗೆ 75 ಕಿಲೋಮೀಟರ್ ಇದೆ. ಆ್ಯಂಡ್ 44ಗೆ ಆಪ್ಷನ್ 1, 45ಗೆ ಆಪ್ಷನ್ ಅಂದರೆ 150 ಬರುತ್ತೆ. 150 ಹೆಂಗೆ ಬರುತ್ತೆ ಅಂದರೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಅಂದರೆ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನನಗೆ 150 ಬಂದಿದೆ, ಅದಕ್ಕೆ ನಾನು 150 ಅಂತ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹಾಗೆ 26ಗೆ ಬರೋದು ಆಪ್ಷನಲ್ ಸಿ ಬರುತ್ತೆ, ಸಾರಿ ಆಪ್ಷನ್ 3 ಬರುತ್ತೆ, ಸಾರಿ ಸಿ ಅಂದ್ಬಿಟ್ಟೆ. ಹಾಗೆ 27th ಬರೋದು 1 ಇದೆ. ಆ್ಯಂಡ್ 28ಗೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಇದೆ. ಇಲ್ಲಿ ಫಸ್ಟ್ ಒನ್ನರು ಆನ್ಸರ್ ಇದೆ, 4th ಒನ್ ಆನ್ಸರ್ ಇದೆ. ಯಾವುದಾದ್ರು ಒಂದನ್ನು ನಾವು ಅಟೆಂಡ್ ಮಾಡಿದ್ರೆ ಅದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ಯಾವ್ದು ಬರೆದಿದ್ರು ಓಕೆ, 1 ಬರೆದಿದ್ರು ಆನ್ಸರ್ ಕ್ವಶನ್ ಮಾರ್ಕ್ಸ್ ಕೊಡ್ತಾರೆ, 4 ಬರೆದಿದ್ರು ಮಾರ್ಕ್ಸ್ ಕೊಡ್ತಾರೆ. ಹಾಗೆ 29ಗೆ ಈ ಥರ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಅದನ್ನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತದೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಅವನು ಪ್ರಾರಂಭಿದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅನ್ನೋದನ್ನು ಮಾಡಬೇಕು. ಅವನು ಫಸ್ಟು 20 ಕಿಲೋಮೀಟರ್ ಬರ್ತಾನೆ, ಅವನು ಮತ್ತೆ ಇಲ್ಲಿ ಪೂರ್ವಕ್ಕೆ ಬಂದಾಗ ಮತ್ತೆ 30 ಕಿಲೋಮೀಟರ್ ಆಗಿ ಮತ್ತೆ ಅವನು 10 ಕಿಲೋಮೀಟರ್ ಕನ್ಸಿಡರ್ ಮಾಡ್ತಾನೆ. ಅದಕ್ಕೆ ನಾವು ಈ ರೀತಿ ಕನ್ಸಿಡರ್ ಮಾಡಿ ಅಲ್ಲಿ 20 ಆನ್ಸರ್ ಏನು ಬರುತ್ತೆ ನನಗೆ 30√2 ಬರುತ್ತೆ. ಅದಕ್ಕೆ ಆಪ್ಷನ್ನು 1 ಅಂತ ಕನ್ಸಿಡರ್ ಮಾಡಿ. ಈ ಫಿಗರ್ಗೆ ಏನು ಸಿಮಿಲಾರಿಟಿ ಅಂದರೆ ಆಪ್ಷನ್, ಅದಕ್ಕೆ ನಾನು ಡಿ ಅಂತ ಕನ್ಸಿಡರ್ ಮಾಡ್ತೀನಿ, ಆಪ್ಷನ್ ಡಿ. ಇದು ಫಸ್ಟ್ ಪೇಪರು. ಈ ಫಸ್ಟ್ ಪೇಪರಲ್ಲಿ ನಾನು ಏನು 50 ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ, ಅದರಲ್ಲಿ ಮಿನಿಮಮ್ 2 ಕ್ವಶನ್ಗೆ ಡೌಟ್ ಇದೆ. ಇನ್ನು ನೆಕ್ಸ್ಟು ಇರೋ 48 ಕ್ವಶನಲ್ಲಿ 99% ಈಸ್ ಕರೆಕ್ಟಾಗಿದೆ, 99% ಕರೆಕ್ಟಾಗಿದೆ. ಅದನ್ನು ನೀವೇನು ಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸಲ್ಲಿ ನೋಡುವಂತೆ.